ಅರ್ಜಿ ವಿಚಾರದಲ್ಲಿ ಏನಿರುತ್ತೆ ಅಂದ್ರೆ ಗಂಡ ಮರಣ ಹೊಂದಿದ್ದಾನೆ, ನನಗೆ ಒಬ್ಬ ಮಗ ಇದ್ದಾನೆ, ಮಗ ಕಾರಣ ಏನಂದ್ರೆ ಮಗನಿಗೆ ಆರೋಗ್ಯ ಸ್ಥಿತಿ ಸರಿ ಇಲ್ಲ, ಗಂಡ ತೀರ್ಕೊಂಡ್ಮೇಲೆ ಆಸ್ತಿ ಭಾಗವನ್ನ ಕೊಡ್ತಿಲ್ಲ ಅಂತ ಹೇಳ್ತಾರೆ. ನಾವು ಖುದ್ದು ಈ ಗ್ರಾಮ ಊರಿನ ಗ್ರಾಮಕ್ಕೆ ಬರ್ತೀವಿ, ಬಂದು ಇಲ್ಲೆಲ್ಲ ಮಾತಾಡ್ತೀವಿ. ಹಿರಿಯರು ದೊಡ್ಡವರ ಸಮ್ಮುಖದಲ್ಲಿ, ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ, ಮತ್ತೆ ಹಿರಿಯ ಅವರ ಕುಟುಂಬದ ತಾಯಿಯ ಸಮ್ಮುಖದಲ್ಲಿ ಮಾತಾಡಿ ಒಂದು ತಹಬದಿಗೆ ತಂದು ಮಾತಲ್ಲಿ ಕೂಡ ಈ ದೊಡ್ಡವರು ಒಪ್ಕೊಂಡ್ರು. ಹೌದು ಮೇಡಮ್, ನಮ್ಮ ಕುಟುಂಬದ ಕೋರ್ಟಿಗೆ ಹೋಗೋದು ಬೇಡ, ಠಾಣೆ ಮೆಟ್ಲು ಹತ್ತೋದು ಬೇಡ, ನಾವೇ ಇಲ್ಲಿ 4 ಗೋಡೆ ಕೂತ್ಕೊಂಡು ಮಾತಾಡುವ, ನಮಗೆ ಸಮಯವನ್ನ ಕೊಡಿ ಅಂತ ಬಂದು ಈ ಗ್ರಾಮದ ಮುಖಂಡರು ದೊಡ್ಡವರೆಲ್ಲ ಸೇರಿ ಈ ದಿನ ಮಾತಾಡಿದ್ರು. ಆಕೆಗೆ ಅನ್ಯಾಯ ಆಗೋದು ಬೇಡ, ಅದೇ ತರ ಈ ಮನೆಯ ಅವರ ಅತ್ತೆಗೂ ಕೂಡ ಅನ್ಯಾಯ ಆಗೋದು ಬೇಡ. ಇಬ್ರು ಮಹಿಳೆಯರು, ಹಾಗಾಗಿ ಅವಳು ಗಂಡ ಕಳ್ಕೊಂಡಿದ್ದಾಳೆ. ನಾವು ಈ ಜನವರಿ 1ನೇ ನನ್ನ ಹೆಸರು ಭೀಮನಗೌಡ ಎಸ್ ಪಾಟೀಲ್ ಇವರು. ಇವತ್ತಿಂದ ತಾರೀಕು 26/7/2024 ಈ ಕುಟುಂಬದ ಒಂದು ಮೇಡಮ್ ಅವರ ನೇತೃತ್ವದಲ್ಲಿ ಒಂದು ವ್ಯಾಜ್ಯ ಇತ್ಯರ್ಥಪಡಿಸಿದ್ದೀವಿ. ಅದು ಕೋರ್ಟಿಗೆ ಬಂದು ನಮಗೆ ಕೋರ್ಟಿಗೆ ಹೋಗೋದು ಬೇಡ ಅಂತೇಳಿ ಬೇಡ ಇಲ್ಲಿ ಕಾನೂನಿನಲ್ಲಿ ಬಗೆಹರಿಸ್ಕೊಳ್ತೀವಿ ಅಂತೇಳಿ ಇವತ್ತಿಂದ ಮೇಡಮ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಗ್ರಾಮದ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಅವರ ಕುಟುಂಬದ ನೇತೃತ್ವದಲ್ಲಿ ಇತ್ಯರ್ಥ ಮಾಡಿದ್ದೀವಿ. ಸರಿ, ಈ ದೊಡ್ಡವರು ಏನಿದ್ದಾರೆ ಇವತ್ತು ನಾವು 4 ಗೋಡೆ ಮಧ್ಯೆ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ. ಪೊಲೀಸ್ ಸ್ಟೇಷನ್ ಕೋರ್ಟಿಗೆ ಈಗ ಸದ್ಯಕ್ಕೆ ಹೋಗೋದು ಬೇಡ. ಜನವರಿ 1ನೇ ತಾರೀಕು ಆಕೆನೇ ಬಂದು ಕಾನೂನಲ್ಲಿ ಏನಿದೆ ಅವಳ ಅಮೌಂಟ್ ಅನ್ನ ತಗೊಳ್ಳಿ, ಕೋರ್ಟಿನಲ್ಲಿ ಬಂದು ಸೈನ್ ಹಾಕಿ ತನ್ನ ಆಸ್ತಿದ ಹಣವನ್ನ ತಗೊಂಡು ಹೋಗ್ಲಿ ಅಂತ ಹೇಳ್ತಾ ಇದ್ದಾರೆ. ಸರಿಯಲ್ಲ? ಈ ದಿನ 4 ಗೋಡೆ ಮಧ್ಯೆ ಕೂತ್ಕೊಂಡು ಬಗೆಹರಿಸಿದ್ರಿ ನೋಡಿ. ಬೆಳಗ್ಗೆಯಿಂದ ಪೊಲೀಸ್ ನಮ್ಮ ಚವ್ಹಾಣ್ ಅವರು ಎಲ್ಲ ಬಂದು ಇಲ್ಲಿ ಸಮ್ಮುಖದಲ್ಲಿ ಬಗೆಹರಿಸಿ ನಾವು